ನಮ್ಮ ಪಾರ್ಟಿ ವಿಚಾರ, ಸರ್ಕಾರದ ವಿಚಾರ, ಕೆಲವು ವಿಚಾರ ಕರೀತಾರೆ, ತಪ್ಪೇನಿದೆ. ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಬಹಳ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಮಹಾವಿಕಾಸ್ ಅಗಡಿ ಬರ್ತದೆ. ಸೊ ಅಷ್ಟು ವಿಶ್ವಾಸ ಇದೆ. ಎಲ್ಲ ಈಗ ನಿಮಗೆಲ್ಲ ಬಂದಿರಬೇಕು ಅಂತ ಕಾಣ್ತದೆ. ಸೋಷಿಯಲ್ ಮೀಡಿಯಾಲಿ ಎಲ್ಲ ಕಡೆ ಜನ ಸೇರಿದ್ರು. ನಮ್ಮ ಗ್ಯಾರಂಟಿ ಬಗ್ಗೆ ಅನುಮಾನಗಳಿತ್ತು, ಅವರಿಗೆಲ್ಲ ಖಾತೆ ಆಗಿದೆ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಡೆಸ್ತೀವಿ ಅಂತ. ಅದನ್ನ ಮಾತಾಡ್ತೀನಿ. ಬಿಜೆಪಿಯವ್ರದ್ದು ಇನ್ನೇನು ಕೆಲಸ ಅವ್ರಿಗೆ? ಬಿಜೆಪಿಯವ್ರಿಗೆ ಏನು ಕೆಲಸ? ಅದನ್ನ ನೋಡ್ತೀವಿ. ಅದು ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 90% BPL ಅಂತ ಇದೆ. ಒಳನರಸೀಪುರದಲ್ಲೂ 92-93% BPL ಅಂತ ಇದೆ. ನಮ್ದೇ ಕ್ಷೇತ್ರಗಳು ತಗೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನ ಒಂದ್ಸತಿ ರಿವ್ಯೂ ಮಾಡ್ಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನ ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ದು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ. ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ. ನೋಡೋಣ, ಮಾತಾಡ್ತೀವಿ ನೋಡಿ. ಫಸ್ಟ್ ಬಿಜೆಪಿಯವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರು. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ, ಬರೀ ನಮ್ನೆ ಕೇಳ್ತಾ ಇದ್ರಲ್ಲ. ವಿಜೇಂದ್ರನ್ ಕೇಳಿಲ್ಲ ನೀವು, ಅಶೋಕ್ ಕೇಳಿಲ್ಲ. ಯಾರು ಯತ್ನಾಳು? ಯಾಕೆ ನೀವು ಅಶೋಕನ್ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ? ನೀವು ಬರೀ ನಮ್ಮನೆ ಕೇಳ್ತಾ ಇದ್ದೀರಲ್ಲ. ತನಿಖೆ ಅಲ್ಲ, ತನಿಖೆ ಫಸ್ಟ್ ಅವ್ರ ಪಾರ್ಟಿ ಇಂಟರ್ನಲ್ ತನಿಖೆ ಮಾಡಿ. ಎಲ್ಲಾ ತನಿಖೆ ಮಾಡ್ತಾರಲ್ಲ, ಇಂಟರ್ನಲ್ ತನಿಖೆ ಮಾಡಬೇಕು. ನೀವು ಮೀಡಿಯಾ ಒಂದ್ ಸೈಡ್ ಇದ್ದೀರಲ್ಲ, ನೀವು ಕೇಳಿಲ್ಲ. ನೀವು ಕೇಳಬೇಕು. ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ, ನಾವೇನ್ ಬಿಡುದಿಲ್ಲ, ಅದು ಬೇರೆ ವಿಚಾರ. ಅವ್ರ ಪಾರ್ಟಿಲಿ ಅವರು ಒಂದು ತನಿಖೆ ಮಾಡ್ಕೋಬೇಕಲ್ಲ, ಇಂಟರ್ನಲ್ ಮಾಡಿಸಿ ನೀವು. ಅಯ್ಯೋ 100 ಸಭೆ ಮಾಡ್ಲಿ, ಅದು ಡಿಕ್ಷನರಿ ಗ್ರಾಂಟು. ಅವ್ರು ಏನ್ ಹೇಳಿದ್ದಾರೆ, ಬೆಂಗಳೂರು ಇವ್ರ ಮಂತ್ರಿ ಆದ್ಮೇಲೆ ಅಧೋಗತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ಏನ್ ಅಧೋಗತಿಗೆ ಬಂದಿದೆ ಅಂತ ಫಸ್ಟ್ ಕೇಳಬೇಕು ನಾನು. ಅದು ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. ನಗರಕ್ಕೆ ಕೊಟ್ಟಿದ್ದೀನಂತೆ, ಪದ್ಮನಾಭನಗರ ಕೊಟ್ಟಿದ್ದೀನಂತೆ, ಬೇರೆ ಎಲ್ಲಾ ಬಿಜೆಪಿ MLA ಕೊಟ್ಟಿದ್ದೀನಿ. ನನಗೆ ಕೊಡೋದಿಲ್ವಾ? ಐ ವಾಂಟೆಡ್ ಟು ನೋ ವಾಟ್ ಅಧೋಗತಿಗೆ ಅಂತ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.